ಎಲೆಕ್ಷನ್ಗಾಗಿ ನಡೀತಿದೆಯಾ ಭಾರಿ ಕಲೆಕ್ಷನ್ ಪುಟ್ಟರಂಗ ಶೆಟ್ಟಿ ಆಯ್ತು. ಈಗ ಮತ್ತೊಂದು ಪ್ರಕರಣ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಂಜಿನಿಯರ್ ಐಟಿ ಬಲೆಗೆ ಬಿದ್ದಿದ್ದಾರೆ. ಎಲೆಕ್ಷನ್ಗಾಗಿ ನಡೀತಾ ಇದೆಯಾ ಭಾರಿ ಕಲೆಕ್ಷನ್ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು ಈ ಒಂದು ಐಟಿ ದಾಳಿಯಿಂದ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಂಜಿನಿಯರ್ ಐಟಿ ಬಲೆಗೆ ಬಿದ್ದಿದ್ದಾರೆ. ಎಲೆಕ್ಷನ್ಗಾಗಿ ನಡೀತಾ ಇದೆಯಾ ಭಾರಿ ಕಲೆಕ್ಷನ್ ಅನ್ನುವ ಪ್ರಶ್ನೆ ಇದೇ ಕಾರಣಕ್ಕೆ ಎದ್ದಿರುವಂತದ್ದು. ಯಾಕೆಂದ್ರೆ ಮೊನ್ನೆ ಅಷ್ಟೇ ನೋಡಿದ್ವಿ, ಪುಟ್ಟರಂಗ ಶೆಟ್ಟಿ ಅವರ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ನಡೆದಿದ್ದಂತ ಒಂದು ಭ್ರಷ್ಟಾಚಾರವನ್ನ 25 ಲಕ್ಷ ಹಣ ಸಿಕ್ಕಿತ್ತು. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಈಗ ಬಯಲಿಗೆ ಬಂದಿದೆ. ರಾಜಮಹಲ್ ಹೋಟೆಲ್ ನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಇಂಜಿನಿಯರ್ ನಾರಾಯಣಗೌಡ ಪಾಟೀಲ್. ಐಟಿ ಬೇಟೆಯಾಡಿದೆ. ಚುನಾವಣೆಗೆ ಹಣ ಸಂಗ್ರಹಿಸುತ್ತಿದ್ದಂತ ಆರೋಪದ ಮೇಲೆ ಈ ಒಂದು ದಾಳಿ ನಡೆದಿದೆ. ರಾಜಮಹಲ್ ಹೋಟೆಲ್ ನಲ್ಲಿ ಅವರಿದ್ರು ಇಂಜಿನಿಯರ್ ನಾರಾಯಣಗೌಡ. ಇವರನ್ನ ಐಟಿ ಬೇಟೆ ಆಡಿರುವಂತದ್ದು. ಚುನಾವಣೆಗೆ ಹಣ ಸಂಗ್ರಹಿಸ್ತಾ ಇದ್ದಂತ ಆರೋಪ ಇವರ ಮೇಲೆ ಇದೆ. ನಿನ್ನೆ ತಡರಾತ್ರಿ ಖಾಸಗಿ ಹೋಟೆಲ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ದಾಳಿ ನಡೆಸಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಈ ಒಂದು ಸಂದರ್ಭದಲ್ಲಿ 2 ಕೋಟಿ ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಇಲ್ಲಿ 10 ಲಕ್ಷ 20 ಲಕ್ಷ ಅಲ್ಲ, 2 ಕೋಟಿ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ನಿನ್ನೆ ತಡರಾತ್ರಿ ಖಾಸಗಿ ಹೋಟೆಲ್ ನಲ್ಲಿ ನಡೆದಿರುವಂತಹ ದಾಳಿ ಇದು. ಈ ಹಣ ನ್ಯಾಯವಾದದ್ದೇನಾ? ಇದಕ್ಕೂ ಇಲಾಖೆಗೂ ಸಂಬಂಧವಿದೆಯಾ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಉತ್ತರ ಕೊಡ್ತಾರ ಸಚಿವ ಕೃಷ್ಣ ಬೈರೇಗೌಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಅವರದ್ದೇ ಇಲಾಖೆಗೆ ಸೇರಿದಂತ ಇಂಜಿನಿಯರ್ ಇವರು. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸೇರಿರುವಂತ ಇಂಜಿನಿಯರ್ ನಾರಾಯಣಗೌಡ. 2 ಕೋಟಿ ಹಣ ಸಿಕ್ಕಿರುವಂತದ್ದು. ಬೃಹತ್ ಪ್ರಮಾಣದ ದುಡ್ಡೇ ಇದು. 2 ಕೋಟಿ ಹಣ ಅಂದ್ರೆ ಎಲ್ಲಿಂದ ಬಂತು, ಯಾರಿಂದ ಕಲೆಕ್ಟ್ ಮಾಡಿದ್ದು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆ. ಖಾಸಗಿ ಹೋಟೆಲ್ ನಲ್ಲಿ ಹಣ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣದ ಬಗ್ಗೆ ಐಟಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಗುತ್ತಿಗೆದಾರರಿಂದ ಹಣ ಸಂಗ್ರಹಿಸುವಂತ ಗುಮಾನಿ ಈಗ ಎದ್ದಿರುವಂತದ್ದು. ಸೊ ಹೀಗಾಗಿ ಆಲ್ರೆಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಗುತ್ತಿಗೆದಾರರಿಂದ ಹಣ ಸಂಗ್ರಹಿಸಿರುವಂತ ಗುಮಾನಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿನೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಖಾಸಗಿ ಹೋಟೆಲ್ ನಲ್ಲಿ 2 ಕೋಟಿ ರೂಪಾಯಿ ಹಣ ಸಿಕ್ಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಎಲ್ಲಿಂದ ಬಂತು, ಯಾರಿಂದ ಬಂತು, ಯಾರು ಕೊಟ್ಟಿರೋದು, ಯಾರಿಗೆ ಸೇರಿದ್ದು, ಯಾರಿಗೆ ಹೋಗ್ತಾ ಇದೆ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಈ ರೀತಿಯಾಗಿ ಸಿಕ್ಕಿ ಬಿದ್ದಿರೋದ್ರಿಂದ ಇದು ನಿಜವಾಗಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾರಿಂದ ಕಲೆಕ್ಟ್ ಮಾಡಲಾಗಿತ್ತು ಅನ್ನೋದೇ ಪ್ರಶ್ನೆ ಆಗಿದೆ. ಏಕಕಾಲಕ್ಕೆ 2 ಕಡೆ ದಾಳಿಯನ್ನ ನಡೆಸಿದ ಐಟಿ ಟೀಮ್, ಒಂದು ಬೆಂಗಳೂರು ಮತ್ತು ಒಂದ್ ಕಡೆ ಹಾವೇರಿಯಲ್ಲಿ, 2 ಕಡೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಲಾಗಿದೆ. ನಾರಾಯಣಗೌಡರ ಹಾವೇರಿ ನಿವಾಸದಲ್ಲೂ ಕೂಡ 25 ಲಕ್ಷ ಹಣ ಪತ್ತೆ ಆಗಿದೆ. ಅವರ ನಿವಾಸದಲ್ಲೂ ಕೂಡ ಏಕಕಾಲಕ್ಕೆ ಬೆಂಗಳೂರು ಮತ್ತು ಹಾವೇರಿಯಲ್ಲಿ ಎಲ್ಲ ಮಾಹಿತಿ, ಖಚಿತ ಮಾಹಿತಿಯನ್ನ ಆಧರಿಸಿ ಇಲ್ಲಿ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಹಣ ಸಾಗಿಸುವವರ ಮೇಲೆ ಕಣ್ಣಿಟ್ಟಿತ್ತು ಐಟಿ ಇಲಾಖೆ, ಗುತ್ತಿಗೆದಾರರ ಮೇಲೆ ಕಣ್ಣಿಟ್ಟಿದ್ರು ಐಟಿ ಇಲಾಖೆಯ ಅಧಿಕಾರಿಗಳು. ಹೋಟೆಲ್ ನಲ್ಲಿ 2 ರೂಮ್ ಅನ್ನ ಮಾಡಿದ್ದ ನಾರಾಯಣಗೌಡ. ಸೊ ಹೀಗಾಗಿ ಆ 2 ರೂಮ್ ನಲ್ಲೂ ಕೂಡ ಕಂತೆ ಹಣವಿಟ್ಟಿದ್ದ ಇಂಜಿನಿಯರ್ ಗುತ್ತಿಗೆದಾರರಿಂದ ಹಣ ಸಂಗ್ರಹ ಮಾಡ್ತಿದ್ದ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗಿದೆ. ಐಟಿ ದಾಳಿ ಆಗ್ತಿದ್ದಂತೆ, ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತೆ ಆ ಗ್ರಾಮೀಣಾಭಿವೃದ್ಧಿಯ ಇಂಜಿನಿಯರ್ ನಾರಾಯಣಗೌಡ ಪರಾರಿಯಾಗಿದ್ದಾರೆ. ಇಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಿದ್ದ ಹಾಗೆ ಪರಾರಿಯಾಗಿರುವಂತದ್ದು. ಐಟಿ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ ನಾರಾಯಣಗೌಡನ ಕಾರ್ ಡ್ರೈವರ್ನನ್ನ ವಿಚಾರಣೆಯನ್ನ ಮಾಡ್ತಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಈ 2 ಕೋಟಿ ಹಣ ಏನ್ ಸಿಕ್ಕಿದೆ, ಯಾರದ್ದು, ಯಾರಿಂದ ಕಲೆಕ್ಟ್ ಮಾಡಲಾಗಿತ್ತು, ಈಗ ಇನ್ನೂ ಕೂಡ ಐಟಿ ಇಲಾಖೆ ದಾಳಿ ಮುಂದುವರೆದಿದ್ಯಾ? ಪೃಥ್ವಿ, ಏನು ನಿನ್ನೆಯಿಂದ ಐಟಿ ಅಧಿಕಾರಿಗಳು ಒಂದು ಭರ್ಜರಿಯಾದ ಒಂದು ರೈಡ್ ಅನ್ನ ಮಾಡಿರುವಂತದ್ದು. ಬೆಂಗಳೂರು ಮತ್ತೆ ಹಾವೇರಿಯಲ್ಲಿ ಏಕಕಾಲಕ್ಕೆ 2 ಕಡೆ ಒಂದು ರೈಡ್ ಅನ್ನ ಮಾಡಿದ್ದಾರೆ. ಅದು ಒಂದು ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತ ರೈಡ್ ಆಗಿದೆ. ಏನು ಗುತ್ತಿಗೆದಾರರಿಂದ ಹಣವನ್ನ ಸಂಗ್ರಹ ಮಾಡ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಈ ಒಂದು ರೈಡ್ ಮಾಡಿರುವಂತದ್ದು. ಅದು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಏನು ರಾಜಮಹಲ್ ಹೋಟೆಲ್ ಇದೆ, ಈ ಒಂದು ಹೋಟೆಲ್ ನಲ್ಲಿ ಒಂದು ಅಧಿಕಾರಿ ಒಬ್ರು ಹಣವನ್ನ ಸಂಗ್ರಹ ಮಾಡ್ತಿದ್ದಾರೆ ಅನ್ನೋ ಆ ಗುಮಾನಿ ಬಂದಿರುತ್ತೆ. ಈ ಗುಮಾನಿ ಮೇರೆಗೆ ಕೂಡಲೇ ಐಟಿ ಅಧಿಕಾರಿಗಳ ಒಂದು ತಂಡ ರೈಡ್ ಅನ್ನ ಮಾಡಿರುವಂತದ್ದು. ನಿನ್ನೆ ಸಂಜೆ 4
4:30ಕ್ಕೆ ಏಕಕಾಲಕ್ಕೆ ಬೆಂಗಳೂರು ಮತ್ತೆ ಹಾವೇರಿ ಅವರ ನಿವಾಸದಲ್ಲಿ ರೈಡ್ ಮಾಡಿದಾಗ ಅಲ್ಲಿ ಕೆಲವು ನಗದು ಹಣ ಸಿಕ್ಕಿದೆ. ಈ ಒಂದು ಹೋಟೆಲ್ನ ಒಂದು ಕೋಣೆ ಏನಿದೆ ನಾವು ನೋಡಬಹುದು. ಈ ಒಂದು ಹೋಟೆಲ್ ಏನಿದೆ ಇದರಲ್ಲಿ ಸುಮಾರು ಒಂದು 2 ಕೋಟಿಯಷ್ಟು ನಗದು ಹಣ ಇಲ್ಲಿ ಪತ್ತೆಯಾಗಿದೆ. ಮತ್ತೆ ಅದೇ ರೀತಿ ಹಾವೇರಿ ಅವರ ಮನೆಯಲ್ಲಿ ಸುಮಾರು ಒಂದು 25 ಲಕ್ಷ ಹಣ ಸಿಕ್ಕಿದೆ. ಮತ್ತೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿ ಏನಿದ್ರು ಅವರು ಕೂಡಲೇ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಅವರ ಕಾರು ಚಾಲಕ ಐಟಿ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ರಿಂದ ಈಗ ಅಧಿಕಾರಿಗಳು ಆತನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಸಹ ಮಾಡ್ತಿದ್ದಾರೆ. ಮತ್ತೆ ಈಗ ನಾವು ನೋಡಬಹುದು ಏನು ಅಧಿಕಾರಿ ಬಂದಿದ್ದಂತ ಕಾರ್ ಏನಿದೆ ಇನೋವಾ ಕಾರ್ ಅದು, ಆ ಕಾರನ್ನ ಈಗ ಅಧಿಕಾರಿಗಳಲ್ಲಿ ಜಪ್ತಿ ಮಾಡಿ ನಿಲ್ಸಿದ್ದಾರೆ. ಏನು ಕಾರು ಯಾರು ತೆಗಿಬಾರ್ದು ಅಂತೇಳಿ ಆ ಕಾರ್ಗೆ 2 ಕಲ್ಲುಗಳನ್ನು ಸಹ ಕೊಟ್ಟು ಅಲ್ಲಿ ನಿಲ್ಸಿರುವಂತದನ್ನ ನಾವು ನೋಡಬಹುದು. ನಿನ್ನೆ ಸುಮಾರು ಸಂಜೆ 4:30ಕ್ಕೆ ನಡೆದಂತ ಈ ಐಟಿ ದಾಳಿ ಈಗ ಸದ್ಯ ಇನ್ನೂ ಮುಂದುವರೆದಿದೆ. ಸುಮಾರು 16 ಗಂಟೆಗಳಿಂದ ಈಗ ಪರಿಶೀಲನೆಯನ್ನ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದು ಈ ಹಣ ಯಾರಿಗೆ ಸೇರಿದ್ದು ಮತ್ತೆ ಎಲ್ಲಿಂದ ಬಂದಿತ್ತು ಅನ್ನೋದ್ರ ಬಗ್ಗೆಯೂ ಸಹ ಈಗ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಿರುವಂತದ್ದು. ಆದ್ರೆ ಮೇಲ್ನೋಟಕ್ಕೆ ಇದು ಚುನಾವಣೆ ಸಮೀಪ ಬರ್ತಿದ್ದಂತೆ ಒಂದು ಎಲೆಕ್ಷನ್ ಖರ್ಚಿಗಾಗಿ ಇದನ್ನು ಸಂಗ್ರಹ ಮಾಡ್ತಿದ್ರು ಅನ್ನೋ ಒಂದು ಗುಮಾನಿ ಈಗ ಅಧಿಕಾರಿಗಳಿಗೆ ಬಂದಿರುವಂತದ್ದು. ಸುಮಾರು ಏನು ಗುತ್ತಿಗೆದಾರರಿಂದ 10% ಮತ್ತೆ 20% ರೀತಿಯಲ್ಲಿ ಕಮಿಷನ್ ಅನ್ನ ಇವರು ಕಲೆಕ್ಟ್ ಮಾಡ್ತಿದ್ರು ಇಲ್ಲಿ ಅಧಿಕಾರಿಗಳು ಅಂತೇಳಿ ಈಗ ಪ್ರೈಮರಿ ತನಿಖೆಯಲ್ಲಿ ಈಗ ಗೊತ್ತಾಗಿದೆ ಅಂತ ಹೇಳಲಾಗ್ತಿದೆ. ಆದ್ರಿಂದ ಅಧಿಕಾರಿಗಳು ಈ ಹಣದ ಮೂಲ ಎಲ್ಲಿಂದ ಬಂತು ಮತ್ತೆ ಯಾವ್ಯಾವ ಗುತ್ತಿಗೆದಾರರಿಂದ ಇದು ಸಂಗ್ರಹ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡ್ತಿದ್ದಾರೆ. ಮತ್ತೆ ಇನ್ನಷ್ಟು ಗುತ್ತಿಗೆದಾರರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅವರು ಸಹ ಒಂದು ಹಣವನ್ನು ಕೊಡೋದಕ್ಕೆ ಮುಂದಾಗಿದ್ರ ಅನ್ನುವಂಥ ಅನುಮಾನಗಳು ಬಂದಿದ್ರಿಂದ ಈಗ ಬೇರೆ ಬೇರೆ ಏನು ಗುತ್ತಿಗೆದಾರರು ಇದ್ದಾರೆ ಅವ್ರ ಮೇಲೂ ಸಹ ಐಟಿ ಅಧಿಕಾರಿಗಳು ಒಂದು ಚಾಟಿ ಬೀಸೋದಕ್ಕೆ ಮುಂದಾಗಿದ್ದಾರೆ. ಪೃಥ್ವಿ, ಎಸ್ ಮುನಿರಾಜು, ಎಷ್ಟು ದಿನಗಳಿಂದ ಈ ರೂಮ್ ಅನ್ನ ಬುಕ್ ಮಾಡ್ಕೊಂಡಿದ್ರು ಮತ್ತೆ ಈಗ ಆಲ್ರೆಡಿ ಅಲ್ಲಿರುವಂತಹ CCTVಗಳನ್ನೆಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಾಗಿದ್ದ. ಮತ್ತೊಂದ್ ಕಡೆ ಆ ನಾರಾಯಣಗೌಡ ತಪ್ಪು ಮಾಡಿರೋದಕ್ಕೆ ಎಸ್ಕೇಪ್ ಆಗಿರುವಂತದ್ದು, ಎಲ್ಲಿದ್ದಾರೆ ಏನು ಎತ್ತ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಪೃಥ್ವಿ, ಇದು ನಿನ್ನೆ ಬೆಳಗ್ಗೆ ಬುಕ್ ಆಗಿರುವಂತಹ ರೂಮ್ಗಳು ಅಂತ ಈಗ ಗೊತ್ತಾಗಿರುವಂತದ್ದು. ಏನು ನಾರಾಯಣಗೌಡರ ಚಾಲಕ ಮತ್ತೆ ನಾರಾಯಣಗೌಡ ಇಬ್ರು ಹೆಸರಲ್ಲೂ ಸಹ 2 ರೂಮ್ಗಳನ್ನ ಬುಕ್ ಮಾಡಿದ್ದಾರೆ. ಒಂದು ಈ ಹೋಟೆಲ್ನ ಎಡಭಾಗದಲ್ಲಿರುವಂತಹ ಒಂದು ಬಿಲ್ಡಿಂಗ್ ಏನಿದೆ ಆ ಬಿಲ್ಡಿಂಗ್ ನ ಒಂದು ಮೂಲೆಯಲ್ಲಿ ಒಂದು ರೂಮ್ ಇದೆ. ಆ ರೂಮ್ ಮತ್ತೆ ಅದೇ ರೀತಿ ಅದರ ಪಕ್ಕದ ರೂಮ್ 2 ಸಹ ಬುಕ್ ಆಗಿರುವಂತದ್ದು. 2ರಲ್ಲೂ ಸಹ ಏನು ನಾರಾಯಣಗೌಡರು ಮತ್ತೆ ಅವ್ರ ಕಾರು ಚಾಲಕನ ಹೆಸರಲ್ಲಿ ಬುಕ್ ಆಗಿದ್ರಿಂದ ಇಲ್ಲಿ ಅಧಿಕಾರಿಗಳು ಕೂಡಲೇ ಅವರಿಗೆ ಒಂದು ಅನುಮಾನ ಬರುತ್ತೆ, ಇಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ ವ್ಯವಹಾರಗಳು ಅಂತೇಳಿ. ಮತ್ತೆ ಅದು ಅಲ್ಲದೆ ಏನು ಐಟಿ ಅಧಿಕಾರಿಗಳು ಚುನಾವಣೆ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳ ಮೇಲೆ ಒಂದು ನಿಗಾ ಇಟ್ಟಿರ್ತಾರೆ. ಆ ನಿಗಾದ ಮೇಲೆ ಈಗ ಇವತ್ತು ಇಲ್ಲಿ ಕೆಲವು ಮಾಹಿತಿಗಳು ಸಿಕ್ಕಿದ್ರಿಂದ ಅವರು ಏಕಕಾಲಕ್ಕೆ ನಿನ್ನೆ ಸಂಜೆ 4:30ಕ್ಕೆ ದಾಳಿ ಮಾಡಿದ್ರು. ಯಾಕಂದ್ರೆ ಬೆಳಗ್ಗೆಯಿಂದ ಅವರು ಬೇರೆ ಬೇರೆ ಕಡೆ ಕಲೆಕ್ಟ್ ಮಾಡಿದಂತ ಹಣವನ್ನ ಇಲ್ಲಿ ತಗೊಂಡು ಬಂದು ಈ ರೂಮ್ ಅಲ್ಲಿ ಒಂದು ಸ್ಟೋರ್ ಮಾಡಿರ್ತಾರೆ ಮತ್ತೆ ಅದನ್ನ ಡಿವೈಡ್ ಮಾಡುವಂತ ಕೆಲಸವನ್ನು ಸಹ ಮಾಡ್ತಿರ್ತಾರೆ. ಆದ್ರಿಂದ ಅಧಿಕಾರಿಗಳಿಗೆ ಸಂಜೆ ತನಕ ವೇಟ್ ಮಾಡಿ ಅವರು ಹಣವನ್ನ ಒಟ್ಟಿಗೆ ಒಂದು ಕಡೆ ಸಂಗ್ರಹ ಮಾಡಿದಾಗ ರೈಡ್ ಮಾಡಿ ಏಕಾಏಕಿ 2 ಕೋಟಿಯಷ್ಟು ಹಣವನ್ನು ನಗದು ಹಣವನ್ನೇ ಇಲ್ಲಿ ಜಪ್ತಿ ಮಾಡಿದ್ದಾರೆ. ಈಗ ಎಲ್ಲ ಹಣವನ್ನು ಐಟಿ ಅಧಿಕಾರಿಗಳು ಮತ್ತೆ ಖುದ್ದಾಗಿ ಪರಿಶೀಲನೆ ಮಾಡಿದ್ದು ಅದು ಯಾರ್ಯಾರ ಕಡೆಯಿಂದ ಯಾವ್ಯಾವ ಗುತ್ತಿಗೆದಾರರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಖುದ್ದು ಕಾರು ಚಾಲಕ ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರಿಂದ ಆತನನ್ನು ಸಹ ಈಗ ಕೂಲಂಕುಷವಾಗಿ ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೆ ಇನ್ನು ಪರಾರಿಯಾಗಿರುವಂತಹ ಅಧಿಕಾರಿ ಏನಿದ್ದಾರೆ ಆತನಿಗಾಗಿ ಐಟಿ ಅಧಿಕಾರಿಗಳು ಸಹ ಒಂದು ಶೋಧನೆ ಮಾಡಿರುವಂತದ್ದು. ಒಟ್ಟಿನಲ್ಲಿ ಚುನಾವಣೆ ಸಮೀಪಿಸುತ್ತಿದ್ದಂತೆ ಈ ಪರ್ಸೆಂಟೇಜ್ ಕಮಿಷನ್ ಏನಿದೆ ಇದು ಬಹಳ ಜೋರಾಗಿ ಬೆಂಗಳೂರಿನಲ್ಲಿ ಮತ್ತೆ ರಾಜ್ಯದ ಬೇರೆ ಬೇರೆ ಕಡೆಗಳು ಸಹ ನಡೀತಾ ಇದೆ ಅನ್ನೋ ಒಂದು ಅನುಮಾನ ಈಗ ಐಟಿ ಅಧಿಕಾರಿಗಳಲ್ಲಿ ವ್ಯಕ್ತವಾಗಿದ್ದು ಇದು ಇನ್ನು ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದು ಕಾದ್ ನೋಡ್ಬೇಕಿದೆ. ಮುನಿರಾಜು, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಅಧಿಕಾರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ, ಸೊ ಹೀಗಾಗಿ ಆ ಇಲಾಖೆಯ ಸಚಿವರಿಗೂ ಏನಾದ್ರೂ ಸಂಬಂಧ ಇದೆಯಾ? ಲೋಕಸಭೆ ಎಲೆಕ್ಷನ್ಗೆ ಈ ಒಂದು ದುಡ್ಡನ್ನ ಕಲೆಕ್ಟ್ ಮಾಡ್ತಿರೋದು ಅನ್ನುವ ಅನುಮಾನಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಏನಾದ್ರೂ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆಯಾ ಅಂತ? ಪೃಥ್ವಿ, ಇದು ಮುಂದೆ ತನಿಖೆ ಒಂದು ಮುಂದಿನ ಭಾಗ ಮತ್ತೆ ಹಂತವಾಗಿರುತ್ತೆ. ಯಾಕಂದ್ರೆ ಈಗ ಪ್ರೈಮರಿ ಆಗಿ ಇವರು ರೈಡ್ ಮಾಡಿದಾಗ ಇಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದೆ ಮತ್ತೆ ಕಂತೆ ಅಷ್ಟು ಹೊಸ 2,000 ರೂಪಾಯಿ ಮುಖಬೆಲೆ ನೋಟುಗಳೇ ಸಿಕ್ಕಿರೋದ್ರಿಂದ ಈ ಹಣ ಯಾರಿಗೆ ಸೇರಿತ್ತು ಮತ್ತೆ ಎಲ್ಲಿಂದ ಕಲೆಕ್ಟ್ ಮಾಡಿತ್ತು ಮತ್ತೆ ಅದನ್ನ ಮುಂದೆ ಯಾರಿಗೆ ಕೊಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನು ಮಾಡ್ತಾರೆ. ಯಾಕಂದ್ರೆ ಇದು RDPR ಇಲಾಖೆಗೆ ಸೇರಿದ ಒಬ್ಬ ಅಧಿಕಾರಿ ಇದನ್ನ ಕಲೆಕ್ಟ್ ಮಾಡಿರೋದ್ರಿಂದ ಆ ಹಣ ಆ ಇಲಾಖೆಗೆ ಸೇರ್ಬೇಕಾಗಿತ್ತಾ, ಸಚಿವರಿಗೆ ಸೇರ್ಬೇಕಾಗಿತ್ತಾ ಅಥವಾ ಬೇರೆ ಯಾರಿಗೆ ಸೇರ್ಬೇಕಿತ್ತು ಅನ್ನೋದ್ರ ಬಗ್ಗೆ ಸಹ ಒಂದು ಕೂಲಂಕುಷ ತನಿಖೆ ಆಗುತ್ತೆ. ಒಂದು ವೇಳೆ ಅಧಿಕಾರಿಗಳು ಮತ್ತೆ ತನಿಖೆ ವೇಳೆ ಇದು ಮತ್ತೆ ಬಯಲಾದಂತೆ ಅಥವಾ ಅಧಿಕಾರಿಗಳಿಗೆ ಅಥವಾ ಬೇರೆಯವರಿಗೆ ಕೊಡಬೇಕು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದ್ರೆ ಆನಂತರ ಆ ಸಂಬಂಧಪಟ್ಟಂತವರನ್ನು ಸಹ ವಿಚಾರಣೆಗೆ ಒಳಪಡಿಸ್ತಾರೆ. ಆದ್ರಿಂದ ಈ ತನಿಖೆ ಮುಂದುವರೆದಷ್ಟು ಬೇರೆ ಬೇರೆ ಇನ್ನೂ ಕೆಲವು ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಇರ್ಬೋದು, ಬೇರೆ ಬೇರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಎಲ್ಲರೂ ಸಹ ಈ ಒಂದು ಐಟಿ ಅಧಿಕಾರಿಯ ತನಿಖೆಯಲ್ಲಿ ಬಯಲಿಗೆ ಬರ್ತಾರೆ. ಪೃಥ್ವಿ, ಮತ್ತೊಂದ್ ಕಡೆ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಹಾವೇರಿಯ ನಿವಾಸದ ಮೇಲೆ ಅಲ್ಲೂ ಕೂಡ 25 ಲಕ್ಷ ರೂಪಾಯಿ ಸಿಕ್ಕಿರುವಂತದ್ದು. ಇಲ್ಲಿ
ಒಂದ್ ಕಡೆ ಈಗ ಆಲ್ರೆಡಿ ನಾರಾಯಣಗೌಡನ ಅಂದ್ರೆ ಡ್ರೈವರ್ ಅನ್ನ ಈಗ ಆಲ್ರೆಡಿ ಪೊಲೀಸರು ಅಂದ್ರೆ IT ಇಲಾಖೆಯ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಮಹತ್ವದ ಮಾಹಿತಿಗಳು ಲಭ್ಯವಾಗಿದೆಯಾ? ಪೃಥ್ವಿ, ಈಗಾಗಲೇ ಚಾಲಕನನ್ನ IT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಒಂದು ರೂಮ್ ನಲ್ಲಿ ಈಗ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಏನು ಅದೇ ರೂಮ್ ನಲ್ಲಿ ಸಹ ಈಗ ಹಣ ಸಹ ಸಿಕ್ಕಿದ್ರಿಂದ ಆ ಚಾಲಕ ಒಬ್ಬ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾನೆ. ಮತ್ತೆ ಈ ವೇಳೆ ನಾರಾಯಣಗೌಡರು ಪರಾರಿಯಾಗಿದ್ರಿಂದ ಅವರು ಹಿನ್ನೆಲೆ ಮತ್ತೆ ಅವರ ಹಣ ಕಲೆಕ್ಟ್ ಮಾಡಿರೋದ್ರ ಬಗ್ಗೆಯೂ ಸಹ ತನಿಖೆ ನಡೀತಾ ಇದೆ. ಈಗ ಮೊದಲಿಗೆ ಚಾಲಕ ಸಿಕ್ಕಿರೋದ್ರಿಂದ ಆತನಿಂದ ಈ ಒಂದು ಪ್ರೈಮರಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಈ ಹಣ ಎಲ್ಲೆಲ್ಲಿಂದ ಸಂಗ್ರಹ ಆಗಿತ್ತು ಮತ್ತೆ ಯಾರ್ಯಾರು ಈ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಕೂಲಂಕುಷವಾಗಿ ಅಧಿಕಾರಿಗಳು ತನಿಖೆ ಮಾಡ್ತಿರುವಂಥದ್ದು ನಾವೀಗ ಏನ್ ನೋಡ್ಬೋದು. ಒಂದು 3 ಅಧಿಕಾರಿಗಳಲ್ಲಿ ಓಡಾಡ್ತಿದ್ದಾರೆ. ಈ ಒಂದು ಹೋಟೆಲ್ನ ಸರೌಂಡಿಂಗ್ ಏನಿದೆ ಇಲ್ಲಿ ಈ ಒಂದು ಡೀಲಿಂಗ್ ನಡೆದಿರೋದ್ರಿಂದ ಅಧಿಕಾರಿಗಳ ತಂಡ ಈಗ ಇಲ್ಲೇ ಬೀಡು ಬಿಟ್ಟಿದೆ. ಮತ್ತೆ ನಿನ್ನೆ ಸಂಜೆ 4:30ರಿಂದ ಸತತವಾಗಿ 16 ಗಂಟೆಗಳಿಂದ ಈ ಒಂದು 2 ಕೋಣೆಗಳಲ್ಲಿ ಪರಿಶೀಲನೆ ಮಾಡ್ತಿರುವಂತದ್ದು. ಮತ್ತೆ ಅವರು ತಂದಿರುವಂತಹ ಹಣ ಏನಿದ್ದು 2 ಕೋಟಿ ರೂಪಾಯಿ ಅಷ್ಟು, ಅದ್ರ ಬಗ್ಗೆ ಮತ್ತೆ ಕೆಲವು ದಾಖಲೆಗಳನ್ನ ಖುದ್ದಾಗಿ ಅವರು ತಮ್ಮ ಬಳಿ ಇಟ್ಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ಯಾವ ರೀತಿಯಾಗಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನ. ಇಲ್ಲಿ ಪ್ರಮುಖವಾಗಿ ಲೋಕಸಭೆ ಎಲೆಕ್ಷನ್ ನ ಹಿನ್ನೆಲೆಯಲ್ಲೇ ದುಡ್ಡನ್ನ ಕಲೆಕ್ಟ್ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಿರುವಂತ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೊ ಹೀಗಾಗಿನೇ IT ಇಲಾಖೆ ಅಧಿಕಾರಿಗಳು ಅಲ್ಲಿ ಬಲೆ ಬೀಸಿ ಭೇಟಿಯನ್ನ ಆಡಿರುವಂತದ್ದು. ಮತ್ತೊಂದ್ ಕಡೆ ಅಲ್ಲಿ 2 ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಒಂದು ಬೆಂಗಳೂರಿನಲ್ಲಿ ಹೋಟೆಲ್ ನಲ್ಲಿ ಸಿಕ್ಕಿರುವಂತದ್ದು, ಮತ್ತು ಒಂದ್ ಕಡೆ ಹಾವೇರಿ ನಾರಾಯಣಗೌಡನ ನಿವಾಸದ ಆಗಿರುವಂತಹ ಹಾವೇರಿಯಲ್ಲೂ ಕೂಡ ದಾಳಿ ಆಗಿರುತ್ತೆ. ಅಲ್ಲೂ ಕೂಡ 25 ಲಕ್ಷ ಹಣ ಸಿಕ್ಕಿದೆ.